ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಧನುರ್ಮಾಸ ಬಂತು ಅಂದರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಸಂತೋಷ ಆಗುತ್ತೆ, ಹಾಗೂ ಖುಷಿ ಕೂಡ ಆಗುತ್ತೆ. ಯಾಕೆ ಅಂದರೆ ಧನುರ್ಮಾಸದಲ್ಲಿ ಪೂಜೆ ಪುನಸ್ಕಾರ ಮಾಡುವುದರಿಂದ ಎಷ್ಟೋ ನಮ್ಮ ಕಷ್ಟ ಕಾರ್ಪಣ್ಯಗಳು ಕಳೆಯುತ್ತವೆ ಅನ್ನೋ ನಂಬಿಕೆ ಕೂಡ ಇದೆ. ಧನುರ್ಮಾಸ ತುಂಬ ವಿಶೇಷವಾದ ಮಾಸವಾಗಿರುತ್ತದೆ. ಈ ಮಾಸದಲ್ಲಿ ಹೇಳಬೇಕು ಅಂದರೆ ಹಬ್ಬದ ವಾತಾವರಣವೇ ಇರುತ್ತದೆ. ಈ ಮಾಸದಲ್ಲಿ ಬೆಳಗಿನ ಎದ್ದು ಪೂಜೆ ಮಾಡುವುದರಿಂದ ಮನೆಯಲ್ಲಿ ಎಷ್ಟೋ ನೆಮ್ಮದಿ ಕೂಡ ಇರುತ್ತದೆ, ಎಷ್ಟೋ ಪಾಸಿಟಿವ್ ಆಗಿರುತ್ತೆ. ನಾನು ಪೂಜೆ ಮಾಡೋದು ಸರಳವಾಗಿ ನಿಮ್ಮಲ್ಲಿ ಶೇರ್ ಮಾಡಿಕೊಳ್ಳುತ್ತಿದ್ದೀನಿ. ನಾನು ಧನುರ್ಮಾಸ ಪೂಜೆ ನಿಮ್ಮ ಕೈಲಿ 1 ದಿವಸ ಆದರೂ ಮಾಡಿ, ಇಲ್ಲ 5 ದಿವಸ, 3 ದಿವಸ, 9 ದಿನ, 11 ದಿನ, ಅಂದರೆ ನಿಮ್ಮ ಕೈಲಿ ಎಷ್ಟು ಸಲ ದಿವಸ ಆಗುತ್ತೋ ಅಷ್ಟು ದಿವಸ ಮಾಡಬಹುದು. ಇಷ್ಟೇ ದಿನ ಅಂತ ಏನು ಹೇಳೋಕ್ಕೆ ಆಗಲ್ಲ. ತಿಂಗಳೆಲ್ಲ ಮಾಡೋರು ಇರ್ತಾರೆ, ಅವರವರು ಅಭಿಪ್ರಾಯ ಬಿಟ್ಟಿದ್ದು. ಧನುರ್ಮಾಸದಲ್ಲಿ ಪೂಜೆ ಮಾಡುವುದರಿಂದ ನಮಗೆ ಎಷ್ಟೋ ನೆಮ್ಮದಿ ಕೂಡ ಸಿಗುತ್ತದೆ. ಧನುರ್ಮಾಸ ನಾಳೆ ಪೂಜೆ ಮಾಡ್ತೀವಿ ಅನ್ನೋವಾಗೆ ನಮ್ಮ ಡೇಟು ಅದು ಎಲ್ಲ ನೋಡಿಕೊಂಡು ಪೂಜೆ ಮಾಡಬೇಕು. ನಾಳೆ ಮಾಡ್ತೀವಿ ನಮಗೆ ನೈಟೇ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಮತ್ತು ಸ್ನಾನಾದಿಗಳೆಲ್ಲ ಮಾಡ್ಕೋಬೇಕು. ಇವಾಗ ನೋಡಿ, ನಾನು ಬೆಳಗಿನ ಜಾವ 3:45 ಎದ್ದಿದ್ದೀನಿ. ಎದ್ದು ಈಚೆಗೆ ಬಂದು ನೋಡ್ತೀನಿ, ಲೈಟ್ ಹಾಕಿ ಕತ್ತಲು ಗೌ ಅಂತ ಐತೆ, ಯಾರೂ ಕೂಡ ಇಲ್ಲ. ನಾನು ಮನೆಯೆಲ್ಲ ಒರೆಸ್ಕೊಂಡು ಬಂದು ಕಾಂಪೌಂಡ್ ಮುಂದೆ ಎಲ್ಲ ನೀರು ಹಾಕಿ ರಂಗೋಲಿ ಕೂಡ ಹಾಕ್ಕೊಂಡು ಹಾಗೆ ಸ್ನಾನಾದಿಗಳನ್ನು ಮುಗಿಸಿಕೊಳ್ಳಬೇಕು. ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನಂತರ ಸ್ನಾನ ಮಾಡ್ಕೋಬೇಕು. ಸ್ನಾನ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಮಾಡಿ ನಂತರ ಹಳ್ಳಿ ಮರಕ್ಕೆ ಹೋಗಿ ಪೂಜೆ ಮಾಡುವುದರಿಂದ ತುಂಬ ಒಳ್ಳೆಯದಾಗುತ್ತದೆ. 5:30 ಅಷ್ಟೊತ್ತಿಗೆ ಮನೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಆ ಮಹಾವಿಷ್ಣು ಭೂಲೋಕಕ್ಕೆ ಬಂದಿರುತ್ತಾರೆ ಅಂತ ಈ ಧನುರ್ಮಾಸದಲ್ಲಿ. ಧನುರ್ಮಾಸ ಅಂದರೆ ಮುಕ್ಕೋಟಿ ದೇವರಿಗೂ ಕೂಡ ಇದು ವಿಶೇಷವಾಗಿ ಇರುತ್ತದೆ ಈ ಮಾಸ. ಈ ಮಾಸದಲ್ಲಿ ಯಾರು 1 ದಿನ ಪೂಜೆ ಮಾಡುತ್ತಾರೋ ಎಷ್ಟೋ ಪಾಪಗಳು ಕಳೆಯುತ್ತವೆ ಅನ್ನೋದು ಕೂಡ ನಂಬಿಕೆ ಇದೆ. ದೇವ್ರನ್ನ ನಂಬಿ ಪೂಜೆ ಮಾಡುವುದರಿಂದ ನಮಗೆ ಯಾವ ಸೋಲು ಕೂಡ ಆಗಲ್ಲ. ದೇವರು ಒಳ್ಳೆಯದು ಮಾಡೇ ಮಾಡುತ್ತಾರೆ. ದೇವರು ಬಿಟ್ಟರೆ ನಮಗೆ ದೇವರ ಮೇಲೆ ನಂಬಿಕೆ ಇಟ್ಟು ಆ ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಬೇಕು. ಮನೆಯಲ್ಲಿ ಪೂಜೆ ಮುಗಿಸಿಕೊಂಡು ಇವಾಗ ಅಶ್ವತ್ಥಕಟ್ಟೆ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಮನೆ ಪಕ್ಕ ಒಬ್ಬರು ಬರ್ತಾರೆ, ಅವರು ಲಾವಣ್ಯ ಅಂತ ಅವ್ರ ಹೆಸರು. ಅವರು ಕೂಡ ಕರ್ಕೊಂಡು ಇಬ್ಬರು ಹೋಗ್ತಾ ಇದ್ದೀವಿ. ನೋಡ್ರೆ ಅವ್ರ ಮನೆಯಲ್ಲೂ ಪೂಜೆ ಎಲ್ಲ ಆಗೈತೆ. ಮನೆಯಲ್ಲಿ ಇವಾಗೆ ಹೋಗಬೇಕು. ಇವಾಗೆ ಹೋಗಿ ಅಲ್ಲಿ ಅಶ್ವತ್ಥಕಟ್ಟೆ ಅಂದರೆ ಅಲ್ಲಿ ನಾಗರಕಲ್ಲೆಲ್ಲ ಪ್ರತಿಷ್ಠಾಪನೆ ಮಾಡಿರ್ತಾರೆ. ನಮ್ಮ ಊರಲ್ಲಿ ಸೋಮೇಶ್ವರ ದೇವಸ್ಥಾನ ಐತೆ. ಅಲ್ಲಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಈ ಬಸವ ಭವನ ಅಂತ ಬರುತ್ತೆ. ಅಲ್ಲಿ ನಾವು ಸೋಮೇಶ್ವರ ದೇವಸ್ಥಾನ ಪುರಾತನ ಕಾಲದ ದೇವಸ್ಥಾನ ಅದು. ಅಲ್ಲಿ ಮುಂದೆ ಅಶ್ವತ್ಥಕಟ್ಟೆ ಕೂಡ ಇದೆ. ಅಲ್ಲಿ ಎಷ್ಟೋ ಜನ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಅಲ್ಲಿಗೆ ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಅಲ್ಲಿಗೆ 5:30, 5:45 ಹಂಗೆ ಹೋಗಿದ್ದೀವಿ. ಅಂದರೆ 5:45 ಒಳಗೆ ಹೋಗಿ ನಾವು ಕೂಡ ಪೂಜೆಯನ್ನು ಮಾಡ್ಕೊಂಡಿದ್ದೀವಿ. ಪೂಜೆ ಮಾಡೋಕ್ಕೆ ಏನೇನು ತಗೊಂಡು ಹೋಗಬೇಕು ಅಂದರೆ ಒಂದು ಚೊಂಬು ನೀರು, ಅರಿಶಿಣ, ಕುಂಕುಮ, ಕಡ್ಡಿ, ಕರ್ಪೂರ, ತುಪ್ಪದ ಬತ್ತಿ, ಹೂವು, ಎಲೆ ಅಡಿಕೆ, ಬಾಳೆಹಣ್ಣು ಇಷ್ಟು ತಗೊಂಡು ಹೋಗಬೇಕು. ದೇವರಿಗೆ ಏನಾದರೂ ನೈವೇದ್ಯ ಇಟ್ಟು ಪೂಜೆ ಮಾಡಬೇಕು. ನಾಗರಕಲ್ಲು ಪೂಜೆ ಮಾಡೋದರಿಂದ ನಮಗೆ ಎಷ್ಟೋ ದೋಷಗಳಿದ್ದರೂ ಪರಿಹಾರ ಆಗುತ್ತೆ. ಒಬ್ಬೊಬ್ಬರಿಗೆ ಸರ್ಪದೋಷ ಇರುತ್ತೆ, ಕಾಳ ಸರ್ಪದೋಷ ಇರುತ್ತೆ. ಇಂಥವೆಲ್ಲ ಅವರು ನಾಗರಕಲ್ಲು ಪ್ರತಿಷ್ಠಾಪನೆ ಅಲ್ಲಿ ಪೂಜೆ ಮಾಡುವುದರಿಂದ ಕರ್ಮಗಳು ಪಾಪಗಳು ಕಳೆಯುತ್ತವೆ ಅಂತ ಹೇಳ್ತಾರೆ. ನೋಡಿ, ನಾವು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಬಂದು ಅಶ್ವತ್ಥಕಟ್ಟೆಯಿಂದನೇ ಸೋಮೇಶ್ವರ ದೇವಸ್ಥಾನ ಪುರಾತನ ಕಾಲದ್ದು. ಇಲ್ಲಿ ತುಂಬ ಚೆನ್ನಾಗಿ ಪೂಜೆ ನಡೆಯುತ್ತದೆ. ಇಲ್ಲಿ ಬಂದು ದೇವರ ದರ್ಶನ ಹಂಗೆ ಮಾಡಬೇಕು. ಧನುರ್ಮಾಸ ಪೂಜೆ ಮಾಡಿದ ನಂತರ ನಾವು ದೇವರ ದರ್ಶನ ಮಾಡಿ ಮನೆಗೆ ಹೋಗಬೇಕು. ಶಿವ ಇದ್ದ ಕಡೆ ಬಸವಣ್ಣ ಇದ್ದೇ ಇರುತ್ತಾರೆ. ಬಸವಣ್ಣನೂ ಕೂಡ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾವ್ರೆ. ಆಮೇಲೆ ಶಿವನ
ಶಿವ ದೇವಸ್ಥಾನ, ಪಾರ್ವತಿ ದೇವಸ್ಥಾನ ಐತೆ. ಅದೆಲ್ಲ ದರ್ಶನ ಮಾಡಿಕೊಂಡು ನವಗ್ರಹ ಕೂಡ ಐತೆ. ಅಲ್ಲೂ ನವಗ್ರಹ ಸುತ್ತಕೊಂಡು ಮತ್ತು ತುಪ್ಪದ ಬತ್ತಿ ತಗೊಂಡೋಗಿರ್ತೀವಿ. ಎಲ್ಲ ತುಪ್ಪದ ಬತ್ತಿ ಎಲ್ಲ ಕಡೆನೂ ಹಚ್ತೀವಿ. ಇಲ್ಲಿ ಬಸವಣ್ಣನ ಮುಂದೆನೂ 2 ತುಪ್ಪದ ಬತ್ತಿ ಮತ್ತು ನವಗ್ರಹದ ಎಳ್ಳುಬತ್ತಿ ಹಚ್ಚೋರು ಹಚ್ತಾರೆ, ತುಪ್ಪದ ಬತ್ತಿ ಹಚ್ಚೋರು ಹಚ್ತಾರೆ. ಈ ಮಾಸದಲ್ಲಿ ನಾವು ಹೇಳ್ಕೋಬೇಕಾಗಿರೋ ಮಂತ್ರ ಯಾವುದೆಂದರೆ, ನಾವು ಪೂಜೆ ಮಾಡೋ ಸಮಯದಲ್ಲಿ ಹಾಗೆ ಪೂಜೆ ಮಾಡಬಾರದು. ಏನಾದರೂ ನಾವು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಬೇಕು. ನಮಗೆ ಏನೂ ಬಂದಿಲ್ಲ ಅಂದರೆ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅಂತ ಆದರೂ ಹೇಳ್ಕೋಬೇಕು. ಇಲ್ಲಾಂದರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕೂಡ ಹೇಳ್ಕೊಳ್ಳೋದ್ರಿಂದ ನಮಗೆ ತುಂಬ ಈ ಬೀಜ ಮಂತ್ರದಲ್ಲಿ ತುಂಬ ಪವರ್ಫುಲ್ ಇರುತ್ತೆ. ಈ ಥರ ಪೂಜೆ ಮಾಡಿಕೊಂಡು ಬರಬೇಕು. ತುಂಬ ಸರಳವಾಗಿ ಸಿಂಪಲ್ಲಾಗಿ ಮಾಡಿಕೊಳ್ಳುವುದರಿಂದ ನಮಗೆಷ್ಟೋ ಸಂಕಷ್ಟಗಳು ಕೂಡ ಕಳೆಯುತ್ತವೆ ಅಂತ ಹೇಳ್ತೀನಿ. ನೋಡಿ, ನಾವು ದೇವಸ್ಥಾನ ಎಲ್ಲ ದರ್ಶನ ಮಾಡಿಕೊಂಡು, ದೊಡ್ಡ ದೇವಸ್ಥಾನ ಇದು, ನೋಡೋಕ್ಕೆ ತುಂಬ ದೊಡ್ಡದಾಗೈತೆ. ಪುರಾತನ ಅಂದರೆ ಹಳೆ ಕಾಲದ ದೇವಸ್ಥಾನ ಇದು. ಈ ಥರ ಯಾರು ನಾಗರಕಲ್ಲಿಗೆ ಪೂಜೆ ಮಾಡೋದ್ರಿಂದ ಧನುರ್ಮಾಸದಲ್ಲಿ ಎಷ್ಟೋ ಸಂಕಷ್ಟಗಳು ಕಳೆಯುತ್ತವೆ. ನಾವು ಎಲ್ಲ ಪೂಜೆ ಮುಗಿಸ್ಕೊಂಡು ದೇವರ ದರ್ಶನ ಎಲ್ಲ ಮಾಡಿಕೊಂಡು ಮನೆಗೆ ಬರ್ತಾ ಇದ್ದೀವಿ. ನೋಡಿ, ಇವಾಗ ಮೋಸ್ಟ್ಲಿ ಒಂದು 6 ಗಂಟೆ ಆಗಿರ್ಬೋದನ, ಆದ್ರೂ ಇನ್ನೂ ಮಂಜು ಬೀಳ್ತಾನೆ ಐತೆ. ಏನೂ ಕಾಣ್ತಾನೆ ಇಲ್ಲ ರೋಡಲ್ಲಿ, ಬರೀ ಮಂಜು. ಮನೆಗಳು ಕೂಡ ಕಾಣ್ತಾ ಇಲ್ಲ. ಇವಾಗ ಸ್ವಲ್ಪ ಮನೆ ಕಾಣ್ತಾವೆ, ಇವಾಗ ಮನೆ ಕಾಣ್ತವೆ. ಅಷ್ಟು ಮಂಜು ಬೀಳ್ತಾ ಇತ್ತು ಅವತ್ತು. ತುಂಬ ಚಳಿನೂ ಆಗ್ತಾಯಿತ್ತು. ಆದರೆ ನಾವು ಪೂಜೆ ಮಾಡೋಕ್ಕೆ ನಾವು ಹೋಗಿರ್ತೀವಲ್ಲ, ನಮಗೆ ಏನೂ ಚಳಿ ಅನಿಸಲ್ಲ. ಏಕೆಂದರೆ ನಾವು ಬೆಳಗ್ಗೆನೇ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಸ್ನಾನಾದಿಗಳು ಮುಗಿಸ್ಕೊಂಡು ನಮಗೆ ನಮ್ಮ ಇದೆಲ್ಲ ಪೂಜೆ ಮೇಲೆ ಇರುತ್ತೆ. ಅಂದರೆ ನಮಗೆ ಆ ಥರ ಚಳಿ ಆಗುತ್ತೆ ಆ ಥರ ಏನೂ ಅನಿಸಲ್ಲ. ಪೂಜೆ ಮನೆಗಿರೋರಿಗೆ ಸ್ವಲ್ಪ ಚಳಿ ಅನಿಸುತ್ತೆ. ಈ ಥರ ಸ್ನಾನಾದಿಗಳು ಮಾಡ್ಕೊಂಡು ಪೂಜೆ ಮಾಡೋದ್ರಿಂದ ಏನು ಚಳಿ ಅನಿಸಲ್ಲ. ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನೋಡ್ರಿ, ಇನ್ನೂ ಎಷ್ಟು ಮಂಜು ಎಲ್ಲ ಕಾಣ್ತಾನೆ ಐತೆ. ಏನು ದೂರದ್ದು ಏನು ಕಾಣ್ತಾನೆ ಇಲ್ಲ. ಈ ಥರ ನಾವು 5:30 ಒಳಗೇ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಧನುರ್ಮಾಸ ಅಂದರೆ ಅಶ್ವತ್ಥಕಟ್ಟೆ ನಾಗರಕಲ್ಲು ಪೂಜೆ ಮಾಡೋಕ್ಕೆ ಹೋಗಿದ್ವಿ. 6 ಗಂಟೆ ಒಳಗೆಲ್ಲ ಮನೆಗೆ ಬಂದ್ಬಿಟ್ವಿ ನಾವು. ಅಂದರೆ ಇದು ಸೂರ್ಯ ಹುಟ್ಟಿದ ಮೇಲೆ ನಾವು ಅಶ್ವತ್ಥಕಟ್ಟೆ ಪೂಜೆ ಇದು ಧನುರ್ಮಾಸದಲ್ಲಿ ನಕ್ಷತ್ರ ಇರೋದ್ರೊಳಗೇ ಪೂಜೆ ಮಾಡ್ಕೋಬೇಕು. ನಕ್ಷತ್ರ ಅಂದರೆ ಸೂರ್ಯ ಉದ್ಭವ ಆಗಿದ ಮೇಲೆ ಪೂಜೆ ಮಾಡೋದು ಅಷ್ಟೊಂದು ವಿಶೇಷ ಫಲ ಇಲ್ಲ ಅಂತ ಹೇಳ್ತಾರೆ. ಆದಷ್ಟು 6 ಗಂಟೆ ಒಳಗೆ ಮನೆ ಪೂಜೆ ಅಶ್ವತ್ಥಕಟ್ಟೆ ಪೂಜೆ ಮುಗಿಸೋದು ತುಂಬ ಒಳ್ಳೆಯದು. ಇವಾಗ ಸ್ವಲ್ಪ ಬಿಸಿಲು ಕೂಡ ಅಂದರೆ ಮಂಜು ಕೂಡ ಹೋಗಿದೆ. ನಾವು ಬೇಗನೆ ಎದ್ದು ನೈಟೇ ಅಡುಗೆ ಮನೆ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಬೇಗ ಎದ್ದು ನೆಲ ಎಲ್ಲ ಒರೆಸ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೊಂಡು ಪೂಜೆ ಮಾಡಿಕೊಂಡು ಮನೆಯಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ನೋಡಿರಿ, ಈ ಧನುರ್ಮಾಸದಲ್ಲಿ ಲಕ್ಷ್ಮೀನಾರಾಯಣ ಸಮೇತ ನಾವು ಆರಾಧನೆ ಮಾಡಬೇಕು. ಯಾಕೆ ಅಂದರೆ ಲಕ್ಷ್ಮೀನಾರಾಯಣ ಸಮೇತ ನಾವು ಆರಾಧನೆ ಮಾಡಿ ಪೂಜೆ ಮಾಡೋದರಿಂದ ನಮಗೆ ಬೇಗ ಲಕ್ಷ್ಮಿ ಅನುಗ್ರಹ ಆಗುತ್ತದೆ ಅಂತ ಹೇಳ್ತಾರೆ. ಹಾಗೆ ವೆಂಕಟೇಶ್ವರ ಸ್ವಾಮಿ ದೇವರು ಸ್ಮರಣೆಗಳನ್ನು ಕೂಡ ನಾವು ಹೇಳ್ಕೊಂಡು ಪೂಜೆ ಮಾಡಬೇಕು. ಯಾವುದು ನಾಮಸ್ಮರಣೆ ಅಂದರೆ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಶ್ರೀಹರಿ ಕಾಪಾಡು ಅಂತ ಹೇಳ್ಕೊಂಡು ಮಾಡಬೇಕು. ಏನಾದರೂ ಕೃಷ್ಣ ಅಂದ್ಕೊಂಡು ಆದರೂ ಮಾಡ್ಬೋದು, ರಾಮ ಅಂದ್ಕೊಂಡಾದರೂ ಮಾಡ್ಬೋದು. ವಿಷ್ಣುಗೆ ಸಂಬಂಧಪಟ್ಟ ಯಾವ ದೇವ್ರು ಇರ್ತಾರೋ ಅವ್ರನ್ನೆಲ್ಲ ನೆನೆಸ್ಕೊಂಡು ಪೂಜೆ ಮಾಡುವುದರಿಂದ ತುಂಬ ಒಳ್ಳೆಯದು. ಈ ಥರ ಪೂಜೆ ಮಾಡಿಕೊಂಡು ಮನೆಯಲ್ಲಿ ಬಂದರೆ ಏನೋ ಒಂಥರ ಅವತ್ತೆಲ್ಲ ಮನೆ ಹಬ್ಬದ ವಾತಾವರಣವೇ ಇರುತ್ತದೆ. ತುಂಬ ಒಂಥರ ಪಾಸಿಟಿವ್ ಆಗಿರುತ್ತದೆ. ಆದಷ್ಟು ಸಿಂಪಲ್ಲಾಗಿ ನಾವು ಪೂಜೆ ಮಾಡ್ಕೊಂಡಿದ್ದೀವಿ. ನೀವು ಇದೇ ಥರ ಪೂಜೆ ಮಾಡ್ಕೊಳ್ಳಿ ಅಂತ ನಾವು ತಿಳಿಸ್ಕೊಟ್ಟಿದ್ದೀವಿ. ಮನೆಯಲ್ಲಿ ನೈವೇದ್ಯಕ್ಕೆ ಏನಾದರೂ ಇಡಬೇಕು, ಹಂಗೆ ಪೂಜೆ ಮಾಡಬಾರ್ದು. ಎಲೆ ಅಡಿಕೆ ಬಾಳೆಹಣ್ಣಾದರೂ ಇಡಬೇಕು, ಮತ್ತು ಏನನ್ನ ಸಿಹಿ ಪೊಂಗಲ್ಲು ಆ ಥರ ಮಾಡಿ ಆದರೂ ಇಡಬೇಕು. ಏನೂ ಇಲ್ಲಾಂದರೆ ಬೆಲ್ಲದ ತುಂಡು, ಕಲ್ಲು ಸಕ್ಕರೆ ಕಡಲೆಪಪ್ಪ ಆದರೂ ಇಟ್ಟು ಪೂಜೆ ಮಾಡಬೇಕು. ನಾವು ಏನು ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡ್ತೀವೋ ಅದು ಮುಕ್ಕೋಟಿ ದೇವರುಗಳಿಗೆ ಸೇರುತ್ತಂತೆ. ಆ ಥರ ಪೂಜೆ ಮಾಡುವುದರಿಂದ ತುಂಬ ಒಳ್ಳೆಯದು. ನಾವು ಕೂಡ ಹಂಗೆ ನೈವೇದ್ಯಕ್ಕೆ ಏನಾದರೂ ಇಟ್ಟೇ ಪೂಜೆ ಮಾಡಬೇಕು.
ವೆಂಕಟರಮಣ ಸ್ವಾಮಿ ಫೋಟೋ ಮನೆಯಲ್ಲಿ ಯಾವುದಾದ್ರೂ ವೆಂಕಟರಮಣ ಸ್ವಾಮಿ ಫೋಟೋ ಇದ್ದರೆ ಆ ಫೋಟೋಕ್ಕೆ ಒಂದು ದಳ ಇದಾದರೂ ಇಡಬೇಕು, ತುಳಸಿ ಎಲೆ ಕೂಡ ಅರ್ಪಿಸಬೇಕು. ಈ ವಿಷ್ಣುವಿಗೆ ತುಳಸಿ ಅಂದರೆ ತುಂಬ ಇಷ್ಟ. ಅದಕ್ಕೆ ಒಂದು ದಳ ತುಳಸಿ ಇಟ್ಟು ಪೂಜೆ ಮಾಡುವುದರಿಂದ ತುಂಬ ಒಳ್ಳೆಯದು. ನಾವು ಎಲ್ಲ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಆವತ್ತು ಘಾಟಿ ಷಷ್ಠಿ ಕೂಡ ಇತ್ತು, ಗುರುವಾರ. ಹಾಗೆ ಪೂಜೆ ಎಲ್ಲ ಬೇಗ ಮುಗ್ದಿತ್ತಲ್ಲ, ಏನು ಕೆಲಸ ಇಲ್ಲ ಅಂತ ಬೇಗನೆ ಘಾಟಿಗೆ ಕೂಡ ಹೋದ್ವಿ. ತುಂಬ ಜನ ನಾವು ಹೋದಾಗೆ ಸ್ವಲ್ಪ ಕಮ್ಮಿ ಜನ ಇದ್ದರು. ಅವತ್ತು ತೇರು ಕೂಡ ಎಳಿತಾರೆ. ಆಮೇಲೆ ನಾವು ದರ್ಶನ ಸಿಗಲ್ಲ ಅಂದ್ಕೊಂಡು ಹೋದ್ವಿ. 1 ಅವರ್ ಅಷ್ಟೊತ್ತಿಗೆ ನಮಗೆ ದರ್ಶನ ಆಯಿತು. ತುಂಬ ಖುಷಿ ಆಯಿತು. ನಾವು ಅಂದ್ಕೊಂಡೇ ಇರಲಿಲ್ಲ ನಮ್ಗೆ ದರ್ಶನ ಆಗುತ್ತೆ ಇಷ್ಟು ಬೇಗ ಅಂತ. ದರ್ಶನ ಮುಗಿಸ್ಕೊಂಡು ಪ್ರಸಾದ ತಿಂದ್ಕೊಂಡು ಈಚೆ ಬಂದು ದೇವರಿಗೆ ತೇರಿಗೆ ಬಾಳೆಹಣ್ಣು ಕೂಡ ಹಾಕಿವಿ. ಬಾಳೆಹಣ್ಣು ಕೂಡ ಹಾಕಿ ತುಂಬ ಖುಷಿ ಆಯಿತು. ನಮ್ಮ ಜನ್ಮ ಸಾರ್ಥಕ ಆಯಿತು ಅನ್ನೋಷ್ಟು ತುಂಬ ಖುಷಿ ಆಯಿತು. ನಾವು ಎಷ್ಟೋ ಜನ ದೂರದಿಂದ ಜಾಸ್ತಿ ಬರ್ತಾರೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಗೆ ತೇರು ದಿವಸ. ಆದರೆ ಇಲ್ಲಿ ಅಕ್ಕಪಕ್ಕ ಇರೋರು ಜನ ರಶ್ಶು ಅಂತ ಎಷ್ಟೋ ಜನ ಹೋಗೋದಿಲ್ಲ. ಆದರೆ ಬೆಳಿಗ್ಗೆನೇ ಬೇಗ ಹೋಗುವುದರಿಂದ ಅಷ್ಟೊಂದು ಜನ ಇರಲ್ಲ. 11 ಗಂಟೆ ಮೇಲೆ ತೇರು ಎಳಿತಾರಲ್ಲ, ಅವಾಗೇ ಇಲ್ಲೂ ಜನ ಎಲ್ಲ ಸೇರಿಬಿಟ್ಟಿರ್ತಾರೆ. ನಾವು ಈಚೆ ಬಂದಾಗೆ ಯಾವ ಕಡೆ ದಾರಿ ಐತೆ ಅನ್ನೋದೇ ಗೊತ್ತಾಗ್ತಿರಲಿಲ್ಲ. ಅಷ್ಟು ಜನ ಸಾಗರ ಹರಿದಂಗೆ ಹರಿತಾ ಇತ್ತು. ನಾವು ಅಷ್ಟರಲ್ಲೇ ಜಾಗ ಮಾಡಿಕೊಂಡು ತೇರಿಗೆ ಬಾಳೆಹಣ್ಣು ಕೂಡ ಎಸ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಮೊದಲನೇ ದಿನ ಇಷ್ಟು ತಾಂಡೂಕಿ ಪೂಜೆ ಮಾಡಿಕೊಂಡು ಬರಬೇಕು. ಲಾಸ್ಟ್ನೇ ದಿನ ಕಾಯಿ ಒಡೆದು ಪೂಜೆ ಮಾಡ್ಕೊಂಡು ಹಾಲು ತುಪ್ಪ ಹಾಕಿ ಬರಬೇಕು. ಫಸ್ಟು ನೀರು ಹಾಕಿ ನಾಗರ ಕಲ್ಲನ್ನು ತೊಳ್ಕೊಬೇಕು. ನಂತರ ಹಾಲು ಹಾಕಿ ಅಭಿಷೇಕ ಮಾಡಿ, ನಂತರ ನಾಗರ ಕಲ್ಲಿಗೆ ನೀರು ಹಾಕಿ ತೊಳೆದು, ಆಮೇಲೆ ಅರಿಶಿನ ಕುಂಕುಮ ಹಚ್ಚಿ, ಆಮೇಲೆ ಹೂವು ಇಕ್ಕಿ ನೈವೇದ್ಯ ಎಲೆ ಅಡಿಕೆ ಬಾಳೆಹಣ್ಣು ಇಟ್ಟು ಕಾಯಿ ಕೂಡ ಇಕ್ಕೋಬೇಕು. ಇಕ್ಕೊಂಡು ಮತ್ತು ದೀಪ, ಹೊಸ ದೀಪ ತಗೊಂಡೋಗಿದ್ರೆ 2 ದೀಪ ಬತ್ತಿ ಎಣ್ಣೆ ಹಾಕಿ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತದೆ. ನಾವು ಕೂಡ ದೀಪ ಹಚ್ಚಿ ಪೂಜೆ ಮಾಡ್ಕೊಬಂದಿದ್ದೀವಿ. ಅಲ್ಲಿ ಒಂದು ದೀಪ ಹಚ್ಚಿದ್ರೆ ಎಷ್ಟೋ ಒಂದು ಅಶ್ವತ್ಥ ಕಟ್ಟೆ ಹತ್ರ ದೀಪ ಹಚ್ಚುವುದರಿಂದ ತುಂಬ ಒಳ್ಳೆಯ ಫಲ ಸಿಗುತ್ತದೆ. ಈ ಥರ ಪೂಜೆ ಮಾಡುವುದರಿಂದ ಒಳ್ಳೆಯದಾಗುತ್ತದೆ. ಥ್ಯಾಂಕ್ ಯು.